ಈ ದೊಡ್ಡ ಮನುಷ್ಯನ್ ಯಾಕೋ ಇಲ್ಲಿ ಕರ್ಕೊಂಬಂದೆ? ದುಡ್ಡು ಗಿಡ್ ಏನಾದ್ರು ಬೇಕಾ ಕೇಳ? ತಲೆ ಹೊಡೆದ ದುಡ್ಡಲ್ಲಿ ಜೀವನ ಮಾಡೋನ್ ನಾನಲ್ಲ. ಇದೇ ಇದೇ ಈ ಲೋ ಕ್ಲಾಸ್ ಮಿಡಲ್ ಕ್ಲಾಸ್ ಬುದ್ಧಿ ಅಂದ್ರೆ ನನ್ಗಾಗಲ್ಲ. ಕೈಯಲ್ಲೇನು ಕಿಸೆಕ್ ಆಗ್ದಿದ್ರು ಗಾಂಧಿಗಿರಿಗೆ ಏನ್ ಕಮ್ಮಿ ಇಲ್ಲ. ಮಕ್ಳು ಮಾಡೋದ್ರಲ್ಲಿ ಫಸ್ಟ್, ತಿನ್ನೋದ್ರಲ್ಲಿ ಫಸ್ಟ್, ಕಮೆಂಟ್ ಕೊಡೋದ್ರಲ್ಲಿ ಫಸ್ಟ್, ಭಾಷಣ ಮಾಡೋದ್ರಲ್ಲಿ ಫಸ್ಟ್, ದುಡ್ಡು ಮಾಡೋನು ಲಾಸ್ಟ್. ಇವ್ರದೇ ಲಾಸ್ಟ್ ಬೆಂಚ್. ಎತ್ಕೊಂಡ್ ಬಂದ್ ಮುಂದೆ ಹಾಕೋರು ಕಿತ್ಕೊಂಡೋಗಿ ಹಿಂದೆ ಕುತ್ಕೋತಾರೆ. ಇವ್ರ ಬೆನ್ನಿವ್ರು ಕಾಣಿಸ್ಬಾರ್ದು, ಮುಖ ಮಾತ್ರ ಕಾಣಿಸ್ತಿರ್ಬೇಕು, ಅಷ್ಟಕ್ಕೆ ಮೇಕಪ್. ಹಿಂದೆಲ್ಲ ಸುಂಡೋಗಿದ್ರು ದುಡ್ಡಿಗೆ ಮಲ್ಗೆ ಹೂವು. ನಾನು ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳಕ್ ಇಲ್ಲಿ ಬಂದಿಲ್ಲ. ಬೇರೆ ಮಾತ್ ಬೇಡ ರಾಜ, ಬಂದ್ಬಿಡು. ನನ್ ಜೊತೆಲಿ ಬಂದು ಪೊಲೀಸಿಗೆ ಸರೆಂಡರ್ ಆಗ್ಬಿಡು. ಪೊಲೀಸ್ನವ್ರು ಚಮಚಾನ ನೀನು? ಅವ್ರು ಬಂದು ಉಗಿದ್ಮೇಲೆ ಜ್ಞಾನೋದಯ ಆಗೋಯ್ತು. ಅಯ್ಯೋ ನನ್ ಮರ್ಯಾದೆ ಹೊರಟೋಗುತ್ತೆ, ನಾಳೆ ಜನ ಚೀಪು ಅಂತ ಉಗಿತಾರೆ ಅಂತ ಏನಾದ್ರು ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ಇನ್ನೇನಪ್ಪ ಮಾಡ್ಲಿ, ನೀನ್ ಹೀಗಾಗ್ತೀಯ ಅಂತ ಯಾವ ಬೋಳಿ ಮಗ ಹಿಂಗಾಗಕ್ಕೆ ಯಾವ ಬೋಳಿ ಮಗನು ಕಾರಣ ಅಲ್ಲ ನೀನು. ಹೇ ರಾಜ, ಏನು ಅಂತ ಮಾತಾಡ್ತಾ ಇದೀಯ? ಅಲ್ಲ, ನೀನ್ ಈ ಸ್ಥಿತಿಗೆ ಬರೋದಿಕ್ಕೆ ನಾನ್ ಕಾರಣನ? ನಿನಗ್ ಜನ್ಮ ಕೊಟ್ಟವ್ ನಾನು, ನಿನ್ನ ಬೆಳೆಸ್ತವ್ ನಾನು, ನಿನಗ್ ಓದಿಸ್ತವ್. ಜನ್ಮ ಕೊಟ್ಟೆ ಬೆಳೆಸ್ತೆ ಓದಿಸ್ತೆ ಅಂತ ಯಾಕೆ ಬಡ್ಕೋತ್ಯಾ? ನಾ ಇನ್ನು ಜನ್ಮ ಕೊಡುತ್ತೆ. ಜನ್ಮ ಕೊಟ್ಟ ತಕ್ಷಣ ಓದ್ ಓಡಿಸ್ಬಿಡೋದಿಲ್ಲ, ಹಾಲ್ ಕುಡ್ಸಿ ದೊಡ್ಡದ್ ಮಾಡಿ ಬೆಳೆಸುತ್ತೆ. ನಿನ್ಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದು ನಿನ್ನ ಹಣೆ ಬರಹ. ನಾವು ಕಷ್ಟಪಟ್ಟು ನಿನಗ್ ಹೊಟ್ಟೆ ತುಂಬಾ ಊಟ ಹಾಕಿ, ಮೈ ತುಂಬಾ ಬಟ್ಟೆ ತೊಡಿಸಿ, ಸ್ಕೂಲ್ ಫೀಸ್ ಕಟ್ಟಿ, ನೀನ್ ಕೈಗೆ ಪಾಕೆಟ್ ಮನಿ ಕೊಟ್ಟು ನಾ ಕಕ್ಷಾ ಕಲಿಯೋ ಮಗನೆ ಅಂತ ಸ್ಕೂಲ್ ಕಳ್ಸಿದೀನಿ. ನೀನ್ ಓದ್ದೇ ಇದ್ರೆ ಯಾರೋ ಯಾರೋ ಹೊಣೆ. ಸ್ಕೂಲ್ ಕಳ್ಸಿ ಪಾಕೆಟ್ ಮನಿ ಕೊಟ್ಬಿಟ್ರೆ ನನ್ ಕೆಲ್ಸ ಆಗೋಯ್ತು ಆಗೋಯ್ತು ಅಂತ ಎಲ್ಲರದ್ದು ಅಲ್ಲೇ ಹೊಡ್ಕೊಂಡ್ಬಂದ್ಬಿಡೋದು. ಮಲ್ಗದ್ಮೇಲೆ ಹೆಂಡತಿ ಹತ್ರ ಆಗೋಯ್ತು, ಹುಡ್ಸದ್ಮೇಲೆ ಮಕ್ಳ ಹತ್ರ ಆಗೋಯ್ತು, ಸಂಬಳ ತಗೊಂಡ್ಮೇಲೆ ಸರ್ಕಾರ ಸಾಹಸ ಆಗೋಯ್ತು. ಯಾವ್ದೇ ಕಮಿಟ್ಮೆಂಟ್ ಇಲ್ಲದೆ ಜಾರ್ಕೊಳ್ಳೋ ಜೀವನಗಳು. ನಾನು ಹಾಳಾಗೋದೆ ಅಂತ ನನಗೆ ಗೊತ್ತಾಗೋಯ್ತು. ಆಗ್ಲಾದ್ರು ಒಂದ್ ಸೈಕಲ್ ಶಾಪ್, ಒಂದ್ ಪೆಟ್ಟಿ ಅಂಗಡಿನೂ ಇಟ್ಟು ತಲೆ ಸವರಿದ್ರೆ ಅದನ್ನು ಬೆಳೆಸಿ ನಾನು ಬೆಳಿಬೋದಿತ್ತು. ಆದ್ರೆ ನೀನೇನ್ ಮಾಡ್ದೆ? ಕೆಲ್ಸ ಹುಡ್ಕೋ ಮುಂದೆ ಇದೆ ಅಂದೆ. ಫಸ್ಟ್ ಟೈಮ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ್ಲೇ ಕರ್ಕೊಂಡ್ ಬಂದ್ ಬುದ್ಧಿ ಹೇಳಿದಿದ್ರೆ ಅವಾಗ ಒಪ್ಕೋತಿದ್ದೆ ನಿನ್ನ ನಿಜವಾದ ತಂದೆ ಅಂತ. ಅದನ್ ಬಿಟ್ಬಿಟ್ಟು ನಿನ್ ಮಾನ ಮರ್ಯಾದೆ ಉಳಿಸ್ಕೊಳಕೋಸ್ಕರ ಇಲ್ಲಿಗೆ ಬಂದು ನನಗ್ ಬುದ್ಧಿ ಹೇಳ್ತಿದ್ಯಾ? ಫಸ್ಟ್ ಬಂದ್ರೆ ಮಕ್ಳು, ಇಲ್ಲ ಹಲ್ಕ ನನ್ ಮಕ್ಳು. ಯಾವಾಗ್ಲೂ ನಂಬರ್ 1 ಆಗು ಅಂತ ನೋಡು. ನಂಬರ್ 1 ರಾಜಧಾನಿಗೆ ನಂಬರ್ 1 ರೌಡಿ.